ಕ್ಲೀನಿಂಗ್ ಫಾರ್ ಫೆಸ್ಟಿವಲ್. ಆಫೀಸಲ್ಲಿ ಈ ಥರ ಎಲ್ಲ ಮಾಡ್ತೀರಾ? ಇಷ್ಟು ಸಾಮಾನಿದೆ ಅಂತ ಗೊತ್ತೇ ಆಗಲ್ಲ. ಎಲ್ಲ ಬರುತ್ತೆ, ಅದಾಗದೇ ಬರ್ತದೆ. ಅಂದರೆ ಇದು ಫೇಕ್ ಅಲ್ಲ, ಹಳೆಯ ನೆನಪು. ನಾನೇ ಎತ್ತಿಡ್ಸಿರೋದು. ಸ್ಪಾನ್ಸ್ ಥರ ಇರಬೇಕು. ನಿಮ್ಮ ತಾತಂದಂತೆ ಸಿಂಬಿನಾ? ಕ್ಲೀನಿಂಗ್ ಫಾರ್ ಫೆಸ್ಟಿವಲ್. ವಿಚ್ ಫೆಸ್ಟಿವಲ್? ಆಲ್ ಫೆಸ್ಟಿವಲ್ಸ್. ಆಲ್ ಫೆಸ್ಟಿವಲ್ ಅಲ್ಲ, ವರಮಹಾಲಕ್ಷ್ಮಿ. ನಿಮ್ಮ ಇನ್ನರ್ ವಾಯ್ಸ್ ಹೇಳ. ಎಲ್ಲೆಲ್ಲಿ ಸಿಕ್ಕಾಕೊಂಡಪ್ಪ ದೇವ್ರಿ, ಆಫೀಸ್ ಹೋಗ್ಬೇಕಿತ್ತು ಆಫೀಸ್ಗೆ ಹೋಗಿದ್ರೆ ಕೆಲಸ ಮಾಡ್ತಿದ್ದೆ, ಇದೇ ಮಾಡಿಸ್ಬೇಕಿತ್ತು ಅಂತ ಅನ್ಕೋತಿರ್ತೀರ ತಾನೆ. ನೀವು ಮಾಡಿಸಲ್ವಲ್ಲ? ನೀವು ಮಾಡಲ್ವಲ್ಲ ಯಾರು ಮಾಡಲ್ಲ ಇದನ್ನ? ಆಫೀಸಲ್ಲಿ ಈ ಥರ ಎಲ್ಲ ಮಾಡ್ತೀರಾ? ನಾನು ಮಾಡಲ್ಲ, ಬಟ್ ಹಾಕು ಅಂತ ಈಗ ನೀವು ಹೆಂಗೆ ಮಾಡಿಸ್ತಾ ಇದ್ದೀರಾ ಹಂಗೆ ಅವ್ರು ನಾನು ಮಾಡಿಸ್ಬೇಕು ಅಷ್ಟೇ. ನಾನು ಮಾಡಲ್ಲ. ಕಿಚನ್ ಒಂದು ಕ್ಲೀನ್ ಆದರೆ ಎಲ್ಲ ಕ್ಲೀನ್ ಆದಂಗೆ. ದೊಡ್ಡ ಕ್ಯಾಲೆಂಡರ್ ಇದ್ರೆ ಕೊಡು. ಇದರಲ್ಲೆಲ್ಲ ಇವಾಗ ಯಾವ್ದು ಬೇಕು ಯಾವ್ದು ಬೇಡ ತೆಗ್ದಾಕ್ಬೇಕು. ಇಷ್ಟೊಂದಿದೆ, ಹಬ್ಬಕ್ಕೆಲ್ಲ ಕ್ಲೀನಿಂಗ್. ಇಷ್ಟು ಸಾಮಾನಿದೆ ಅಂತ ಗೊತ್ತೇ ಆಗಲ್ಲ, ಎಲ್ಲ ಒಳಗಿಟ್ಟು ಇಟ್ಟು. ಈ ಸಾಮಾನಿದೆ ಅನ್ಸೋದೇ ಇಲ್ಲ, ಹೊರಗೆ ತೆಗೆದ್ಮೇಲೆ ಎಲ್ಲ ಗೊತ್ತಾಗುತ್ತೆ. ಸಣ್ಣ ಪುಟ್ಟದ್ದೆಲ್ಲ ಎಷ್ಟಿದೆ ನೋಡಿ. ಯಾವುದಮ್ಮ ತೊಗೊಂಬರ್ತಾ ಇದ್ದಾರೆ ಇನ್ನು? ಅದು ಬರುತ್ತೆ, ಅದಾಗದೇ ಬರ್ತದೆ. ಅದಾಗಿದೆ, ಅದೇ ಬಂದ್ಬಿಡುತ್ತೆ. ಸೂಪರ್. ಆಕ್ಚುಯಲ್ ಆಗಿ ನಿನಗೆ ಕೆಲಸ ಮಾಡುವಾಗ ಈ ತರ ಶಾರ್ಟ್ಸ್ ಎಲ್ಲ ಸಿಗಲ್ಲ. ಆರ್ಟಿಫಿಷಿಯಲ್ ಆಗಿ ಸಿಗಲ್ಲ. ಆರ್ಟಿಫಿಷಿಯಲ್ ಆಗಿ ಈ ತರ ಎಲ್ಲ ಜೋಡಿಸಿ ಎಲ್ಲ ವಿಡಿಯೋ ಮಾಡಕ್ಕಾಗಲ್ಲ ಅಲ್ವಾ? ಅಯ್ಯ, ಏನು ಹೇಳ್ತಿದ್ದೀರಾ? ನಂಗೆ ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗ್ತಿಲ್ವಾ? ಅಂದ್ರೆ ಇದು ಫೇಕ್ ಅಲ್ಲ, ಇದು ರಿಯಲಿಸ್ಟಿಕ್. ನೀವು ಆರ್ಟಿಫಿಷಿಯಲ್ ಅಂದ್ರೆ ನಾ ಹೆಂಗೆ ಅರ್ಥ ಮಾಡ್ಕೊಳ್ಳಿ? ಆರ್ಟಿಫಿಷಿಯಲ್ ಅಂದ್ರೆ ತುಪ್ಪದ ಇಲ್ಲಿಟ್ಟಿದ್ದೀರಾ, ಎಲ್ಲಾದ್ರೂ ಮಿಸ್ ಆಗಿ ಹೋದ್ರೆ ಅದು ಕ್ಲೀನ್ ಮಾಡಿಸ್ತಿದೀವಿ ಅನ್ನೋ ತರ ಫೇಕ್ ಮಾಡೋದು. ಏನ್ ಮಾಡ್ತಾ ಇದೀಯಮ್ಮ? ಇದರಲ್ಲಿ ಪಟ್ ಅನ್ನತ್ತಲ್ಲ, ಅದು ಮಾಡ್ತಾ ಇದ್ದೀನಿ. ಇದರಲ್ಲೆಲ್ಲ ಮಾಡ್ಬಿಟ್ಟಿದ್ದೀರಾ ನೀವು? ಹೌದು. ಕ್ಲೀನಿಂಗ್. ಐ ಡೋಂಟ್ ಲೈಕ್. ಸ್ಟ್ಯಾಂಡಿಂಗ್ ಎಲ್ಲ ಬಾಂಡೆ ಅವನ್ನೇ. ಎಂಜಾಯ್ ಮಾಡು. ಹಾಕ್ಬಿಡು, ಅದು ಇದೆಲ್ಲ ಇಟ್ಟಾಗ ಸ್ಪಾನ್ಸ್ ಥರ ಇರಬೇಕು. ಏನದು ಸಿಕ್ಕಿರೋದು? ಒಳ್ಳೆ ಒಂದು ಹಳೆಯ ನೆನಪು, ಚೈಲ್ಡ್ಹುಡ್. ನೋಡು ಎಷ್ಟು ಜೋಪಾನ ಇಟ್ಕೊಂಡಿದೆಯಲ್ಲ. ಪೈಪ್ ಲೋಟ ನೀವು ಇಟ್ಕೊಂಡಿದ್ದೀರಾ? ಅಮ್ಮ ಇಟ್ಟಿರೋದು. ನಾನೇ ಎತ್ತಿಡ್ಸಿರೋದು. ಓಹೋ. ಎತ್ತಿಡ್ಸಿದ್ದಕ್ಕೆ ನೋಡಿ ಫಳ ಹೆಂಗೆ ಉಳಿತಾ ಇದೆ, ಹಂಗೆ ಇಟ್ಕೊಂಡಿದ್ದೀನಿ. ಇದಿದೆ ಅಂತಾನೆ ಗೊತ್ತಿರಲಿಲ್ಲ ನಿಮಗೆ. ಗೊತ್ತು. ಸುಮಾರು ಮೆಮೊರೇಬಲ್ ಥಿಂಗ್ಸ್ ಇದೆ ಇಲ್ಲಿ. ಸೊ ಇದು ಬಿಂದಿಗೆ ನಮ್ಮ ಅಜ್ಜಿ ಕೊಟ್ಟಿದ್ದು ನಮ್ಮ ಅಮ್ಮಗೆ. ಇದು ಗುಂಡಿ, ಬಿಂದಿಗೆ ಅಲ್ಲ. ಆಯಿತು, ಗುಂಡಿ. ಇದು ಬಿಂದಿಗೆ. ಸವಿ ನೆನಪು ಅಮ್ಮಗೆ. ಇದು ಗಣಪತಿ ಬಿಡ್ತೀವಿ ಅಂತಾನೆ ಫೇಮಸ್ ಇದು. ಹಂಗೆ ನೆನ್ಪಿಟ್ಕೊಂಡಿರೋದು ಗಣಪತಿ ಬಿಡೋ ಬಿಂದಿಗೆ. ಅಂಡೆ ಬೊಕೆಟ್ ಅಲ್ಲ, ಬಕೆಟು. ಬರ್ದ್ಬಿಡು ಗಣಪತಿ ಬಿಡೋದು ಅಂತ ಒಂದು ಸ್ಟಿಕ್ಕರ್ ಹಾಕ್ಬಿಡು.
ಸೊ ಎಲ್ಲ ಫಿಲ್ಟರ್ ಮಾಡಿಬಿಟ್ಟು ಹಾಕ್ತಾ ಇದೀವಿ. ಸೊ ಓಲ್ಡ್ ಆಂಟಿಕ್ ಪೀಸಸ್ ಎಲ್ಲ ಇಟ್ಕೋತಾ ಇದೀವಿ. ಇದೇ ಎಲ್ಲ ಮಿಕ್ಸ್. ಇನ್ನೊಂದು ಅಡ್ಡ ಇತ್ತು ಇದೇ ತರ ಇತ್ತಾಳೆದ್ರಲ್ಲಿ ಅದು ಹಾಕ್ತಿದ್ದೆ. ನೋಡ್ತಾವ್ರೆ ಇಲ್ಲೇ ನೋಡ್ತಾವ್ರೆ ಅಜ್ಜಿ ಕಾರ್ನರ್ ಇಂದ ಅದೇ ನೀರ್ ಬಿಟ್ಕೊಳ್ಳೋದು. ಏನ್ ಮಾಡ್ತಾ ಇದಾರೆ ನಾನು ಕೊಟ್ಟಿದ್ದು ಅಂತ. ಇಟ್ಕೋತೀವಿ ಅಜ್ಜಿ, ಇಟ್ಕೋತೀವಿ. ಇದೆಲ್ಲ ಬೇಡ ಅನ್ಸುತ್ತೆ, ಸೈಡ್ಗೆ ಇಟ್ಟಿದ್ದೀನಿ. ಏನು ದೇವ್ರು ಏನೋ ಹಳೇದು ಸಾಮಾನು ಇತ್ತು ನೋಡಿ, ಎಷ್ಟು ಹಳೇದಿದೆ. ಇಲ್ಲಿ ಅದೆಲ್ಲ ಬೇಡ. ಅದೇ ಅಜ್ಜಿ ಓ ತೋರ್ಸು. 60-70 ವರ್ಷದ್ದು ಅದು. 60-70 ಇಯರ್ಸ್. ಏನ್ ಡಿಸೈನ್ ಇದೆ ನೋಡಿದ್ದು. ಇದನ್ನೇ ಆಂಟಿಕ್ ಪೀಸಸ್. ಅದು ನಮ್ಮ ಅಜ್ಜಿಗೆ ಅವ್ರ ಅಜ್ಜಿ ಕೊಟ್ಟಿರೋದು ಇದು. ಅವು ನಮ್ಮ ಅಜ್ಜಿಗೆ ಅವ್ರ ಅಜ್ಜಿ ಕೊಟ್ಟಿದ್ದಿತ್ತೆ, ಅವ್ರಿಗೆ ಅವ್ರ ಅಜ್ಜಿ ಕೊಟ್ಟಿದ್ದು. ಈಗ ನನ್ನ ಕೈಯಲ್ಲಿದೆ ಇದು. ತೋರ್ಸು. ಅದು ಬತ್ತಿ ಹಾಕೋದು, ಅದು ನಾಲ್ಗೆ ತರ ಇರೋದು. ಈ ಥರದ್ದು ಮಾಡಲ್ ಇವಾಗ ತುಂಬಾ ಕಷ್ಟ ಸಿಗೋದು. ಇದನ್ನ ಈ ದೀಪಗಳನ್ನ ನಮ್ಮ ನಾದಿ ಕೊಟ್ಟಿದ್ದ ಅವ್ರ ಪೂಜೆ ಸಿಗುತ್ತೆ. ಅದು ಹೊಸದು. ಸಿಗ್ಬೋದು ಈ ಥರದ್ದು. ಅದೆಲ್ಲ ಕೆಳಗೆ ಯಾವ್ದಮ್ಮ ಅದು? ಫೋರ್ಕು ಸ್ಪೂನು ಕುಡೀಲಿ. ರಾಯಲ್ ಸ್ಪೂನ್ ಆ್ಯಂಡ್ ಫೋರ್ಕ್ ಕುಡೀಲಿ. ಗೊತ್ತಿಲ್ಲ, ಅದೇನೋ ಬೆರಿಟ್ ಥರ ಇದೆ. ಕ್ಯಾಪ್ ಕ್ಯಾಪ್ ಅಂತೆ ಇದು ಚಟಾಕು. ಏನದು ಚಟಾಕ್? ಇದರಲ್ಲಿ ಕಡಲೆ ಬೀಜ ಕೊಡ್ತಿದ್ರಂತೆ ಅವಾಗ. ಚಟಾಕ ಅಳತೆ ಮಾಡಿ ಅದು ಎಷ್ಟೋ 1 ಪೈಸಕ್ಕೋ 2 ಪೈಸಕ್ಕೋ ಅದನ್ನೆಲ್ಲ ಮಾಡ್ತಾ ಇದ್ವಿ ಅವಾಗ. ಅದನ್ನ ಅಜ್ಜಿ ಇಟ್ಕೊಂಡಿರೋ ಜೋಪಾನ ಮಾಡಿ. ಚಟಾಕ್. ಅದು ತೋರಿಸು. ಫೋರ್ಕ್ ಮತ್ತು ಸ್ಪೂನು. ಯಾವತ್ತು ಇದು ಬಿಂದಿಗೆ ಇಟ್ಕೊಳ್ಳೋದು? ಹಳೆ ಸಿಂಬಿನಾ? ಹೌದಾ? ಇನ್ನು ಬಿಂದಿಗೆ ಇಟ್ಕೊಳ್ಳೋದು ಬ್ರಾಕೆಟಲ್ಲಿ. ರಾಯಲ್ ಫೋರ್ಕ್ ಆ್ಯಂಡ್ ಸ್ಪೂನ್. ಸ್ವಲ್ಪ ಕೊಳೆ ಆಗಿದೆ ಅಷ್ಟೇ. ರಾಯಲ್ ಫೋರ್ಕ್ ಆ್ಯಂಡ್ ಸ್ಪೂನು. ಇದು ನಮ್ಮ ತಾತ ಅವರು ಯೂಸ್ ಮಾಡ್ತಿದ್ದು. ಏನಾದರೂ ತುಂಬ ಕೇರ್ಫುಲ್ಲಾಗಿ ನೋಡಿದ್ರೆ ತುಂಬ ಕ್ರಿಟಿಕಲ್ ಡಿಸೈನ್ ಇರೋಂಥದ್ದು. ಫ್ರಾಗ್ ವೈಟ್ ಮೆಟಲ್. ಸ್ಪೂನ್ ಚೆನ್ನಾಗಿದೆ. ತಗೊಮ್ಮ, ಜೋಪಾನವಾಗಿ ಇಡು. ತಾತ ನೋಡ್ತಾವ್ರಲ್ಲಿ. ಏನು ಏನು ತಿಂತೀವಿ? ಆರ್ಡರ್ ಮಾಡಿದ್ವಿ ಆಫ್ಟರ್ ಲಾಂಗ್ ಟೈಮ್. ಪಿಜ್ಜಾ ಫ್ರಮ್ ಡೊಮಿನಸ್. ಚಾಕೋ ಲಾವಾ ಕೇಕ್ ಫೇವರೇಟ್. ಯಾರಿಗೆ? ನನಗೆ. ಬಿಸಿ ಅನ್ರಾಪಿಂಗ್. That's chocolate cake. 3 o'clock ಆಯಿತು. Yes. ತುಂಬ ದಿನ ಆಯ್ತು ಆ್ಯಕ್ಚುಲಿ ನಾವು ತಿಂದು. ದಿನ ಅಲ್ಲ, ಮಂತ್ಸ್, ಇಯರೇ ಆಗೋಯ್ತು. First bite. ತೋರಿಸಿ. ಓಕೆ, ಬೈಟ್. ಹಂಗಿಡ್ಕೊಳ್ಳಿ. ಬಿಸಿ ಬಿಸಿ. ಹೌದು, ಬಿಸಿ ಬಿಸಿನೇ. ಹೌದು.
GLC ಬಿರಿಯಾನಿ. KFC ಬಿರಿಯಾನಿ ಆ್ಯಂಡ್ ಕಬಾಬ್. ನಮಗೆ ಪಿಜ್ಜಾ, ಅಮ್ಮನ ಬಿರಿಯಾನಿ, ಕಬಾಬ್.